ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್, ಚಾಪ್ಟರ್ 40, 40ನೇ ಅಧ್ಯಾಯ. ಹೌದು, 40ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ಇಲ್ಲಿ ಇಸ್ರಾಯೇಲ್ರ ಕುರಿತಾಗಿ, ಇದುವರೆಗೆ ಇಸ್ರಾಯೇಲ್ರ ಪಾಪ, ಇಸ್ರಾಯೇಲ್ರ ತೀರ್ಪು, ಇಸ್ರಾಯೇಲ್ರ ಶಿಕ್ಷೆ, ಈ ಥರ ದೇಶಗಳ, ಸಪ್ತ ದೇಶಗಳ ತೀರ್ಪು, ಆ ರೀತಿಯಾಗೆಲ್ಲ ಬಂತು. ಆದರೆ ಈಗ ನಾವು ನೋಡುವಾಗ ನೂತನ ದೇವಾಲಯದ ಬಗ್ಗೆ ಬರುವಂಥದ್ದಾಗಿದೆ. 40ರಿಂದ ಇರುವಂಥ ವಾಕ್ಯ ಅಧ್ಯಾಯಗಳಲ್ಲಿ ಕೆಲವು ಅಧ್ಯಾಯಗಳು ಆಲಯಕ್ಕಾಗಿ ಮೀಸಲಾಗಿ ಇಡಲಾಗಿದೆ. ಅದರಿಂದ ನಾವು ಕಲಿಯುವಂಥದ್ದು ಬಹಳಷ್ಟು ಇವೆ. ಸರಿ, ಈ ಆಲಯದ ಬಗ್ಗೆ ಏನು ನಮಗೆ ಕಲಿಯೋದಕ್ಕೆ ಇದೆ ಎಂಬುದಾಗಿ ನೋಡುವಾಗ 12 ಅನುಭವಗಳು ದೇವರ ಆಲಯದಿಂದ ನಾವು ಕಲಿಬೋದು. 12 ಎಕ್ಸ್ಪೀರಿಯನ್ಸಸ್ ಆಫ್ ದ ಟೆಂಪಲ್ ಆಫ್ ಗಾಡ್. ದೇವರ ಆಲಯ ಅಂತ ಹೇಳಿದ ತಕ್ಷಣ 3 ಆಲಯಗಳು ನನಗೆ ನೆನಪಿಗೆ ಬರುತ್ತಿದೆ. ಒಂದು, ನೋಡುವಾಗ ಪೌಲನು ಕೊರಿಂಥದ ದೇವಜನರಿಗೆ ಬರೆಯುವಾಗ ಒಂದು ಮಾತು ಈ ರೀತಿಯಾಗಿ ಹೇಳುವಂಥದ್ದನ್ನು ನಾವು ಗಮನಿಸ್ಬೋದು. 1ನೇ ಕೊರಿಂಥ 3ನೇ ಅಧ್ಯಾಯದ ಮತ್ತು 16ನೇ ವಚನ ಈ ರೀತಿಯಾಗಿದೆ. 1 Corinthians 3:16, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಹಾಗಾದರೆ ದೇವರ ಆಲಯ ಯಾರಂತ ನೋಡುವಾಗ ದೇವಜನರು, ದೇವರ ಆಲಯ. ಅದೇ ಸಂದರ್ಭದಲ್ಲಿ ದೇವರ ಒಂದು ಆಲಯ ಅಂತ ಹೇಳುವಾಗ ವೈಯಕ್ತಿಕವಾಗಿಯೂ ನಾವು ದೇವರ ಆಲಯವಾಗಿದ್ದೇವೆ ಮತ್ತು ಒಂದು ಸಭೆಯಾಗಿ ದೇವರ ಆಲಯವಾಗಿದ್ದೇವೆ. ಮತ್ತು ಅದೇ ಸಂದರ್ಭದಲ್ಲಿ ಅಕ್ಷರಿಕವಾದ ಒಂದು ಕಟ್ಟಡ, ಅದು ಕೂಡ ಹಳೆ ಒಡಂಬಡಿಕೆಯಲ್ಲಿ ದೇವರ ಆಲಯ ಎಂಬುದಾಗಿ ಸೂಚಿಸಲಾಗಿದೆ. ಸರಿ, ಈಗ ನಾವು ಆಲಯ ಅಂತ ಹೇಳುವಾಗ ದೇವರ ಆಲಯ ಅಂತ ನಾವು ತಿಳಿಯತಕ್ಕದ್ದು. ಆದ ಕಾರಣ ದೇವರ ಆಲಯದಿಂದ ನಾವು ಹೊಂದತಕ್ಕ 12 ಅನುಭವಗಳು, 12 ಎಕ್ಸ್ಪೀರಿಯನ್ಸಸ್ ಆಫ್ ದ ಟೆಂಪಲ್ ಆಫ್ ಗಾಡ್. ಸರಿ, ಸ್ವಲ್ಪ ಹಿನ್ನೆಲೆಯನ್ನು ನಾವು ನೋಡಿಕೊಳ್ಳೋಣ. ಇಲ್ಲಿ ಯೆಹೆಜ್ಕೇಲನು ಅಂತ ಹೇಳಿದರೆ ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್. ದೇವರು ಯಾವ ರೀತಿಯಾಗಿ ದೇವರ ದಾಸನಾದ ಪ್ರವಾದಿಯಾದ ಯೆಹೆಜ್ಕೇಲನನ್ನು ಬಲಪಡಿಸಿದನೆಂಬುದಾಗಿ ನಾವು ನೋಡೋಣ. ಅದೇ ಸಂದರ್ಭದಲ್ಲಿ ದೇವರ ಆಲಯವಾಗಿರುವಂಥ ತನ್ನ ಜನರನ್ನು ದೇವರು ಯಾವ ರೀತಿಯಾಗಿ ಬಲಪಡಿಸ್ತಾನೆ ಎಂಬುದಾಗಿ ಕೂಡ ಈ 40ನೇ ಅಧ್ಯಾಯ ಯೆಹೆಜ್ಕೇಲ ಗ್ರಂಥದಿಂದ ಅಧ್ಯಯನ ಮಾಡಿಕೊಳ್ಳೋಣ. 1ನೇ ವಚನ, ನಾವು ಯಾವ ರೀತಿಯಾಗಿ ಅಪೊಸ್ತಲ ಕೃತ್ಯವನ್ನು ಲೂಕನು ಬರೆಯುವಾಗ ನಾವು ಇಲ್ಲಿ ಹೋಗಿದ್ವಿ, ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿದ್ದೆವು, ನಾವು ಅಂತ ಹೇಳ್ಬಿಟ್ಟು ಯಾವ ರೀತಿಯಾಗಿ ಡಾಕ್ಟರ್ ಲೂಕ್ ವೈದ್ಯನು ತನ್ನ ಗ್ರಂಥದಲ್ಲಿ ಬರೆದಿರುವ ಹಾಗೆ ಇಲ್ಲಿ ಕೂಡ ಯೆಹೆಜ್ಕೇಲನು ನಾವು ಎಂಬ ಪದ ಬಳಸಿ, ನಾವು ಸರಿಯಾದ 20ನೇ ವರ್ಷದ
ಮತ್ತು ಅಂದರೆ ಪಟ್ಟಣವು ಹಾಳಾದ 14ನೆಯ ವರ್ಷದ 1ನೇ ತಿಂಗಳಿನ 10ನೇ ದಿನದಲ್ಲಿ ಒಂದು ಡೈರಿ ಬರೆದ ಹಾಗೆ, ಒಂದು ಡಾಕ್ಯುಮೆಂಟ್ ಇದ್ದ ಹಾಗೆ, ಒಂದು ರೆಕಾರ್ಡ್ ದಾಖಲೆಯ ಹಾಗೆ ಯೆಹೆಜ್ಕೇಲನು ಇಲ್ಲಿ ತಿಳಿಸುವಂಥದ್ದು ನನಗೆ ಬಹಳ ಸಂತೋಷವನ್ನು ತರುವಂಥದ್ದು. ಏನೋ ಒಂದು ಅನಾಮಧೇಯವಾದ ರೀತಿಯಲ್ಲಿ ಬರೆಯದೇ ಇದು ಸ್ಪಷ್ಟವಾಗಿ ವ್ಯಕ್ತವಾಗಿ ಬರೆದಿರುವಂಥ ಸಂಗತಿ. ಆ ದಿನದಲ್ಲೇ ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತ ನನ್ನನ್ನು ಅಲ್ಲಿಗೆ ಒಯ್ದನು. ಆತ ನನ್ನನ್ನು ಇಸ್ರಾಯೇಲ್ ದೇಶಕ್ಕೆ ತಂದು, ಬಾಬೆಲ್ ದೇಶದಲ್ಲಿ 70 ವರ್ಷಗಳು ಇವರು ಇರಬೇಕಾಗಿದೆ. ಆದರೆ ದೇವರು ಪ್ರವಾದಿಯನ್ನು ಈಗ ಬಾಬೆಲ್ ದೇಶದಿಂದ ಅಲ್ಲಿ ಸರಿಯಾಗಿದ್ದಂಥ ಆತ್ಮನಲ್ಲಿ ಇನ್ನೊಂದು ದೇಶಕ್ಕೆ, ಅಂದರೆ ಇಸ್ರಾಯೇಲ್ ದೇಶಕ್ಕೆ ತಂದು ಅತ್ಯುನ್ನತ ಪರ್ವತದ ಮೇಲೆ ಇಳಿಸಿ, ಹಾಗಾದರೆ ಯಾವ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ವಿಮಾನದಲ್ಲಿ ಹೋಗ್ತೀವಿ ಆ ರೀತಿಯಾಗಿ ಆತ್ಮವಿಮಾನ ಇದ್ದರೆ ಪವಿತ್ರಾತ್ಮನ ಒಂದು ಆತ್ಮಿಕ ದೈವಿಕ ಗಂಭೀರವಾದ ಇದು ಒಂದು ಪ್ರಯಾಣ ದರ್ಶನ. ಇದು ದೇವರ ದರ್ಶನದಲ್ಲಿ ನನಗೆ ಕಂಡು ಬಂತು. ಅಲ್ಲಿ ಒಂದು ಪರ್ವತದ ಮೇಲೆ ಇಳಿದ ಯೆಹೆಜ್ಕೇಲನು ಮತ್ತು ಅಲ್ಲಿ ನೋಡುವಾಗ ಆ ಪರ್ವತದ ಮೇಲೆ ಪಟ್ಟಣದಂತಿರುವ ಒಂದು ಕಟ್ಟಡವು ಕಾಣಿಸಿತು. ಈಗ ಅಲ್ಲಿಂದ ಬಂದಂಥ ಯೆಹೆಜ್ಕೇಲನು ಒಂದು ಕಟ್ಟಡವನ್ನು ಕಾಣ್ತಾ ಇದ್ದಾನೆ. ಆಗ ಆತನು ನನ್ನನ್ನು ಅಲ್ಲಿಗೆ ತರಲು ಈಗ ತಾಮ್ರದಂತೆ ಹೊಳೆಯುವ ಒಬ್ಬ ಪುರುಷನು, ಒಬ್ಬ ವ್ಯಕ್ತಿ ನಾರಿನ ಹುರಿಯನ್ನು ಅಳತೆಗೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಬಾಗಿಲಲ್ಲಿ ನಿಂತಿದ್ದನು. ಆದ ಕಾರಣ ಈ ದರ್ಶನ ಭಾಳ ವಿಚಿತ್ರವಾದದ್ದು. ಮತ್ತು ಆ ಪುರುಷನು ಪ್ರವಾದಿಗೆ ಏನಂತ ಹೇಳ್ತಾನೆ ನೋಡೋಣ. 4ನೇ ವಚನ, 40ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 4ನೇ ವಚನದಲ್ಲಿ, ನೀನು ಕಣ್ಣಿಟ್ಟು ನೋಡು, ಕಿವಿಗೊಟ್ಟು ಕೇಳು, ನಾನು ನಿನಗೆ ತೋರಿಸುವುದನ್ನೆಲ್ಲ ಮನಸ್ಸಿಟ್ಟು ತಿಳಿದುಕೋ. ನಾನು ನಿನಗೆ ತೋರಿಸುವುದನ್ನು ನೀನು ನೋಡಬೇಕೆಂದೇ ಇಲ್ಲಿಗೆ ತರಲ್ಪಟ್ಟಿ. ಯಾಕೆ ದೇವರಾತ್ಮನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯೆಹೆಜ್ಕೇಲನನ್ನು ಕರ್ಕೊಂಡು ಹೋಗಿದ್ನಂತ ಹೇಳಿದರೆ, ಈ ವ್ಯಕ್ತಿ ಅವನಿಗೆ ಏನೆಲ್ಲ ತೋರಿಸಬೇಕಂತ ಇದ್ದನೋ ಅದನ್ನು ನೋಡಬೇಕಂತ. ನೀನು ನೋಡುವುದನ್ನೆಲ್ಲ ಇಸ್ರಾಯೇಲ್ ವಂಶದವರಿಗೆ ಪ್ರಕಟಿಸು. ಇದೇ ಉದ್ದೇಶ. ದರ್ಶನ ದೇವರು ಒಬ್ಬ ಪ್ರವಾದಿ ಕೊಟ್ಬಿಟ್ಟು ಅದೇ ದರ್ಶನವನ್ನು ತನ್ನ ಜನರಿಗೆ ಕೊಡಬೇಕಂತ ಹೇಳ್ಬಿಟ್ಟು, ಎಲ್ರಿಗೂ ದೇವರು ಕೊಡ್ಬೋದು. ಅಂತ್ಯಕಾಲದಲ್ಲಿ ದಿವ್ಯ ದರ್ಶನಗಳು ಆಗುತ್ತದೆ ಅಂತ ಹೇಳ್ಬಿಟ್ಟು ಇದೆ. ಆದರೆ ಆ ಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ದೇವರು ತನ್ನ ದರ್ಶನವನ್ನು ಕೊಟ್ಟು ಇತರರಿಗೆ, ತನ್ನ ಜನರಿಗೆ ಪ್ರಕಟಿಸುವಂತೆ ಕೇಳಿಕೊಳ್ತಾರೆ. ಸರಿ, ಆ ಒಂದು ಗೋಡೆ ಆ ಕಟ್ಟಡವನ್ನು ಸುತ್ತಿಕೊಂಡಿತ್ತು ಮತ್ತು ಆ ಮಿಂಚುವ ಅಥವಾ ತಾಮ್ರದಂತೆ ಹೊಳೆಯುವ ಮನುಷ್ಯ ಇದ್ನಲ್ಲ, ಆ ವ್ಯಕ್ತಿ ಈಗ ಅಳತೆಗೋಲು ಮತ್ತು ಅದೇ ಸಂದರ್ಭದಲ್ಲಿ ಕೈಯಲ್ಲಿ ಹಿಡಿದಿದ್ದಾನೆ. ಈಗ ಮೆಷರ್ಮೆಂಟ್, ಅಳತೆ ಮಾಡುವಂಥದ್ದು ಪ್ರಾರಂಭವಾಗ್ತಿದೆ. ಆದ ಕಾರಣ ಇಡೀ 40ನೇ ಅಧ್ಯಾಯದಲ್ಲಿ ಆ ಆಲಯದ ಅಳತೆಯನ್ನು ನಾವು ಮತ್ತೆ ಮತ್ತೆ ನೋಡ್ಬೋದು. ಮತ್ತು ಅದರಲ್ಲಿ ನಾವು ನೋಡತಕ್ಕ, ಅನುಭವಿಸತಕ್ಕ 12 ಸಂಗತಿಗಳು.
ಒಂದು 40ನೇ ಅಧ್ಯಾಯ ಮತ್ತು 7ನೇ ವಚನದಲ್ಲಿ ಹೆಬ್ಬಾಗಿಲು. ಆಲಯ ಅನುಭವದಲ್ಲಿ ಮೊದಲನೇ ಅನುಭವ ಹೆಬ್ಬಾಗಿಲಿನ ಅನುಭವ. ಹೆಬ್ಬಾಗಿಲು ಅದು ಪ್ರವೇಶವನ್ನು ಸೂಚಿಸುವಂಥ ಒಂದು ಅನುಭವ. ಈ ಕುರಿತಾಗಿ ಕೀರ್ತನೆಗಾರನು ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬರುತ್ತಿದೆ, ಅದನ್ನು ನೋಡೋಣ ಬನ್ನಿರಿ. ಕೀರ್ತನೆಯಲ್ಲಿ 100ನೇ ಅಧ್ಯಾಯ ಮತ್ತು ಕೀರ್ತನೆಗಾರನು ಈ ರೀತಿಯಾಗಿ ಹೇಳುವ ಮಾತು ಹೀಗಿದೆ: ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ. ಕೀರ್ತನೆ 104ನೇ ವಚನ. ಕೃತಜ್ಞತಾಸ್ತುತಿಯೊಡನೆ ದೇವರ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ ಎಂಬುದಾಗಿ. ಹೌದು, ದೇವರ ಆಲಯಕ್ಕೆ ಹೋಗಬೇಕಾದರೆ ಕೃತಜ್ಞತಾಸ್ತುತಿಯೊಡನೆ ಬರುವಂಥದ್ದು. ಅಥವಾ ಸಿಮಿಯೋನನು ಬಂದ ಅನುಭವ ಇನ್ನೂ ಭಾಳ ಸ್ಟ್ರಾಂಗ್ ಆಗಿದೆ, ಶಕ್ತಿಯುತವಾಗಿದೆ, ಚೆನ್ನಾಗಿದೆ. ಸಿಮಿಯೋನು ಯಾವ ರೀತಿಯಾಗಿ ಆಲಯಕ್ಕೆ ಬಂದನೆಂಬುದಾಗಿ ನೋಡುವಾಗ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 27ನೇ ವಚನದಲ್ಲಿ ಇವನಂದರೆ ಯಾರಿರ್ಬೋದು? ಸಿಮಿಯೋನನು 25ನೇ ವಚನದಲ್ಲಿ ಅವನ ಬಗ್ಗೆ ಇದೆ. ಲೂಕ 2:27ರಲ್ಲಿ ಇವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ವಾವ್! ಹೆಬ್ಬಾಗಿಲಿನ ಅನುಭವ ಆ ರೀತಿಯಾಗಿ ಬರುವಂಥ ಒಂದು ಅನುಭವ. ಇನ್ನೊಂದು ವಾಕ್ಯ ಕೂಡ ನನಗೆ ನೆನಪಿಗೆ ಬರುತ್ತಿದೆ, ಅದನ್ನು ಬೇಗನೆ ಓದ್ಬಿಟ್ಟು ನಾವು ಮುಂದುವರ್ಸೋಣ. 12 ವಿಷಯಗಳಿದೆ ಅಲ್ವಾ, ಅದರಲ್ಲಿ ಮೊದಲನೇದರಲ್ಲಿದ್ದೀವಿ. ಆಲಯದ 12 ದೇವಾಲಯದ 12 ಅನುಭವಗಳು ಎಂಬುದಾಗಿ. ಕೀರ್ತನೆ 122ನೇ ಅಧ್ಯಾಯ 1ನೇ ವಚನ: ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ದೇವರ ಆಲಯಕ್ಕೆ ನಾವು ಹೇಗೆ ಹೋಗಬೇಕು ಎಂಬುದಾಗಿ ನೋಡುವಾಗ ಕೃತಜ್ಞತಾಸ್ತುತಿಯೊಡನೆ ಹೋಗಬೇಕು. ಕೀರ್ತನೆ 100. ಸಂತೋಷದಿಂದ ನಾವು ಹೋಗಬೇಕು. ಕೀರ್ತನೆ 122. ದೇವರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಹೋಗಬೇಕು. ಲೂಕ 2:27. ಆದ ಕಾರಣ ಆ ಅನುಭವ ಇದು ತೋರಿಸ್ತದೆ. ಎರಡನೇದಾಗಿ ಇನ್ನೊಂದು ಅನುಭವ ಇದೆ. 40ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ನಾವು ನೋಡುವಾಗ ಅಲ್ಲಿ ಹೆಬ್ಬಾಗಿಲಿನ ಅನುಭವ ಅಷ್ಟೇ ಅಲ್ಲ, ಕೈಸಾಲೆಯ ಅನುಭವ. ಅದೊಂದು ಕೈಸಾಲೆಯು ಒಂದು ಸಪೋರ್ಟ್ ಇದ್ದ ಹಾಗೆ ಆಲಯದಲ್ಲಿ. ಅದು ಕೂಡ ಅದು ಆಲಯಕ್ಕೆ ಅದು ಒಂದು ಕಳೆಯನ್ನು, ರೂಪವನ್ನು ತರುವಂಥದ್ದು. ಒಂದು ಮಂಟಪದೋಪಾದಿಯಲ್ಲಿ ಇರುವಂಥ ಆ ಕೈಸಾಲೆಯ ಒಂದು ಅನುಭವ. ಕೆಲವು ಸಾರಿ ಅಲ್ಲಿ ಕೂತ್ಕೊಂಡು ಕೆಲವರು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಿದ್ರು. ಹೊಸ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ನೋಡ್ತೀವಿ. ಅದು ಅನ್ಯೋನ್ಯತೆಯ ಒಂದು ಅನುಭವವಾಗಿದೆ. ಮತ್ತು ಅಂದರೆ ಪರಸ್ಪರ ಅನ್ಯೋನ್ಯತೆಯ ಒಂದು ಅನುಭವ. ಅದು ಎರಡನೇ ಅನುಭವ ಆ ರೀತಿಯಾಗಿದೆ. ಮೂರನೇದಾಗಿ 9ನೇ ವಚನ ಯೆಹೆಜ್ಕೇಲ್ ಗ್ರಂಥ 40 ಮತ್ತು 9ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಿಲುವು ಕಂಬಗಳ ಒಂದು ಅನುಭವವನ್ನು ನೋಡ್ಬೋದು. ಹೌದು, ಈ ನಿಲುವು ಕಂಬ ಅಂದರೆ ಏನು ಎಂಬುದಾಗಿ ನಾವು ನೋಡಬೇಕಾದರೆ ತಿಮೋತಿಯನಿಗೆ ಪೌಲನು ಬರೆದಂಥ ಮೊದಲನೇ ಪತ್ರಿಕೆಯಲ್ಲಿ ನೋಡಬೇಕಾಗ್ತದೆ. ನೋಡೋಣ ಬನ್ನಿರಿ. 1ನೇ ತಿಮೋತಿ 3ನೇ ಅಧ್ಯಾಯ ಮತ್ತು ಅದರಲ್ಲಿ 15ನೇ ವಚನ ಪೌಲನು ಹೇಳುವಂಥ ಮಾತನ್ನು ನೋಡೋಣ.
ಅಲ್ಲಿ ಸ್ತಂಭದ ಬಗ್ಗೆ, ಸಭೆಯ ಸ್ತಂಭ ಅಥವಾ ಕಂಬ, ಅದರ ಬಗ್ಗೆ ನಾವು ನೋಡ್ತೇವೆ. ಅದೇನೆಂದರೆ ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. 1 ತಿಮೋಥಿ 3:15. ಹಾಗಾದರೆ ಇದು ಪಿಲ್ಲರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ನೋಡುವಾಗ ಅದು ಸತ್ಯದ ಅನುಭವ. 4ನೇ ಅನುಭವ ಖರ್ಜೂರದ ಅನುಭವ. 16ನೇ ವಚನದಲ್ಲಿ ರಿಪೀಟ್ ಆಗ್ತಾ ಬಂದಿದೆ. ಖರ್ಜೂರ 16ನೇ ವಚನ, 22ನೇ ವಚನ, 26ನೇ ವಚನ, 31ನೇ ವಚನ, 37 ವಚನ. ಈ ರೀತಿಯಾಗಿ ಖರ್ಜೂರದ ಅನುಭವ ಅಂತ ಹೇಳುವಾಗ ಕೀರ್ತನೆ 92:12ನೇ ವಚನದಲ್ಲಿ ನೀತಿವಂತನು ಖರ್ಜೂರದ ಹಾಗೆ ಇರ್ತಾನೆ ಅಂತ ಹೇಳುವಾಗ ಅದು ನೀತಿಯ ಅನುಭವ. ಅಂದರೆ ಆತನ ನೀತಿ ಕ್ರಿಸ್ತನು ನಮಗೆ ಕೊಟ್ಟಿದ್ದರಿಂದ ಆಲಯದ ಅನುಭವದಲ್ಲಿ ನೀತಿಯ ಅನುಭವ. 5ನೇದಾಗಿ ಇನ್ನೊಂದು ಅನುಭವ ಹೊರಗಣ ಪ್ರಾಕಾರದ ಅನುಭವ. 17ನೇ ವಚನದಲ್ಲಿ ಹೊರಗಣ ಪ್ರಾಕಾರದ ಅನುಭವ. ಆ ಹೊರಗಣ ಪ್ರಾಕಾರದ ಅನುಭವದಲ್ಲಿ ಉದಾಹರಣೆಗೆ ಗಂಗಾಳ ಪಾತ್ರೆ ಇತ್ತು, ಅದನ್ನು ಶುದ್ಧಿ ಮಾಡಿಕೊಂಡು ಅಥವಾ ದೇವರ ವಾಕ್ಯಕ್ಕೂ ಕೂಡ ಅದನ್ನು ಹೋಲಿಕೆ ಮಾಡ್ಬೋದು. ಅಂಥ ಒಂದು ಅನುಭವ ಅಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದು. 6ನೇ ಅನುಭವ ನೋಡುವಾಗ 22ನೇ ವಚನದಲ್ಲಿ 7 ಮೆಟ್ಟಲುಗಳು ಇದ್ದವು. ಒಂದು ಕಡೆ 7 ಇದ್ದವು, ಅನಂತರ 8, ಇನ್ನೊಂದು ಕಡೆ ಒಟ್ಟು ಮೆಟ್ಟಲುಗಳಿದ್ದವು. ಅದು ಪ್ರಗತಿಯ ಅನುಭವ. 2ನೇ ಪೇತ್ರ 3:18 ಗ್ರೋ ಇನ್ ದ ಗ್ರೇಸ್ ಎಂಬುದಾಗಿ ಹೇಳಿದ ಹಾಗೆ. 39ನೇ ವಚನದಲ್ಲಿ ನೋಡುವಾಗ ಸರ್ವಾಂಗ ಹೋಮದ ಅನುಭವ. ಅದು ಪ್ರತಿಷ್ಠೆಯ ಒಂದು ಅನುಭವ. 39ನೇ ವಚನದಲ್ಲಿ ದೋಷ ಪರಿಹಾರಕ ಯಜ್ಞದ ಅನುಭವ. ಅದು ಕೂಡ ಒಂದು ದೇವರೊಂದಿಗೆ ಹತ್ತಿರವಾಗುವ ಅನುಭವ ಅಥವಾ ಸಮಾಧಾನವಾಗುವ ಅನುಭವ. ಮತ್ತು ಪ್ರಾಯಶ್ಚಿತ್ತ ಅನುಭವ. 1ನೇ ಯೋಹಾನ 2ನೇ ಅಧ್ಯಾಯ 2ನೇ ವಚನದಲ್ಲಿ ಕ್ರಿಸ್ತನು ನಮ್ಮ ಪ್ರಾಯಶ್ಚಿತ್ತನಾಗಿದ್ದಾನೆ. 46ನೇ ವಚನದಲ್ಲಿ 40ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಅಲ್ಲಿ ನೋಡಿದರೆ ಇನ್ನೊಂದು ಅನುಭವ ಇದೆ. ಅದೇನಂತ ಹೇಳಿದರೆ ಸನ್ನಿಧಿ ಸೇವಕರಾಗಿರುವ ಅಥವಾ 46ನೇ ವಚನದಲ್ಲಿ ಚಾದೋಕನ ಅನುಭವ. ಅಂದರೆ ಜಸ್ಟ್ ನ್ಯಾಯದ ಒಂದು ಅನುಭವ ಅಥವಾ ಜಸ್ಟ್ ಎಂಬುದಾಗಿ ಅಥವಾ ನ್ಯಾಯ ಎಂಬ ಅರ್ಥ. ಮತ್ತು ಚೌಕಾದ ಅನುಭವ ಅಂತ ಹೇಳಿದ್ರೆ ಸಮಾನಾಂತರದ ಒಂದು ಅನುಭವ. 47ನೇ ವಚನ ಹೊರಗಿನ ಜೀವಿತ ಹೇಗೋ ಹಾಗೆ ಒಳಗಿನ ಜೀವಿತ ಎರಡು ಒಂದಾಗಿರುವಂಥ ಒಂದು ಅನುಭವ. ಪ್ರಕಟಣೆ 21:16ರಲ್ಲಿ ಅದೇ ರೀತಿಯಾಗಿ ಕೂಡ ಹೊಸ ಯೆರೂಸಲೇಮ್ ಇತ್ತು. ಕೊನೆಯದಾಗಿ ನಾವು ನೋಡುವಾಗ ಇನ್ನೊಂದು ಅನುಭವ ಅದೇನೆಂದರೆ ಯಜ್ಞವೇದಿಯ ಒಂದು ಅನುಭವ. 47ನೇ ವಚನ ಕ್ರಿಸ್ತನು ನಮಗೋಸ್ಕರವಾಗಿ ಯಜ್ಞವಾದನು ಎಂಬಂಥ ಅನುಭವ, ಅದು ಅಸ್ಥಿವಾರದ ಅನುಭವ. ಆ ಅನುಭವದಲ್ಲಿ ನಾವು ಸಾಗಬೇಕಾಗಿದೆ. ಈ ರೀತಿಯಾಗಿ 12 ಅನುಭವಗಳು ಯೆಹೆಜ್ಕೇಲ್ ಗ್ರಂಥ 40ನೇ ಅಧ್ಯಾಯದಲ್ಲಿ ನಮಗೋಸ್ಕರವಾಗಿ ಲಭ್ಯವಾಗಿದೆ. ಈ 12 ಅನುಭವಗಳನ್ನು ನಮ್ಮ ಆಲಯದಲ್ಲಿ, ದೇವರ ಆಲಯದಲ್ಲಿ, ಸಭೆಯಲ್ಲಿ ಆತ್ಮನ ಸಹಾಯದಿಂದ ಅನುಭವಿಸುವಂತೆ ದೇವರು ಸಹಾಯ ಮಾಡಲಿ. 40ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.